ನಾ ಇವತ್ತು ನಿಂತಿರುವುದು ಹಟ್ಟಿ ಟು ಗುರುಗುಂಟವರೆಗೂ ಕಲ್ಪಿಸುವಂತ ರಸ್ತೆಯಲ್ಲಿ ನಿಂತಿದ್ದೀವಿ. ಇಲ್ಲಿ ಬಂದಿರುವ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಬಹಳ ವರ್ಷಗಳಿಂದ ಈ ರಸ್ತೆ ಹಾಳು ಬಿದ್ದಿದೆ. ತಾವೀಗ ನೋಡ್ತಿರ್ಬೋದು ಈ ರಸ್ತೆ ಯಾವ ತರ ಇದೆ ಅಂತೇಳಿ. ಈ ತರ ರಸ್ತೆ ಇದೆ. ಇಲ್ಲಿ ದಿನನಿತ್ಯ ಹಟ್ಟಿ ಚಿನ್ನದ ಗಣಿಗೆ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವಂತ ಕಾರ್ಮಿಕರಾಗ್ಲಿ, ಶಾಲೆಗೆ ಹೋಗ್ತಿರುವಾಗ್ಲಿ ಮಕ್ಕಳಾಗ್ಲಿ, ಬೇರೆ ಊರಿಗೆ ಕೆಲಸಕ್ಕಂತ ಹೋಗ್ತಿರುವ ಪೌರ ಕಾರ್ಮಿಕರುಗಳಾಗ್ಲಿ ಎಲ್ಲರೂ ಇದೇ ರಸ್ತೆಯಲ್ಲಿ ತಿರುಗಾಡ್ತಾರೆ. ದಿನನಿತ್ಯವಾಗಿ ಗುರುಗುಂಟೆಯಿಂದ ಪ್ರತಿದಿನ ಹಟ್ಟಿ ಚಿನ್ನದ ಗಣಿಗೆ ಕೆಲಸಕ್ಕೆ ಅಂತ ಚಿನ್ನದ ಗಣಿಯಲ್ಲಿ ಹೋಗ್ತಾರೆ. ಇದೇ ರೂಟಲ್ಲಿ ಹೋಗ್ತಾರೆ. ತಾವೀಗ ನೋಡ್ತಿರ್ಬೋದು ಯಾವ ತರ ರಸ್ತೆ ಹಾಳಾಗಿ ಬಿದ್ದಿದೆ ಅಂತೇಳಿ. ಬಹಳ ವರ್ಷಗಳಿಂದ ಈ ರಸ್ತೆಯ ಕಾಮಗಾರಿ ಇನ್ನೂ ನಡೆದೇ ಇಲ್ಲ. ಇದು ಸುಮಾರು ಹಟ್ಟಿಯಿಂದ ಗುರುಗುಂಟವರೆಗೂ 10 ಕಿಲೋಮೀಟರ್ ವರೆಗೂ ಈ ರಸ್ತೆ ಇದೇ ತರ ಇದೆ. ಎಲ್ಲ ಹಾಳಾಗ್ಬಿಟ್ಟಿದೆ. ಸೊ ದಯವಿಟ್ಟು ನನ್ನ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಡೆ ಒಂಚೂರು ತಾವು ಗಮನ ಹರಿಸಿ ಆದಷ್ಟು ಬೇಗ ಈ ರಸ್ತೆಯ ಬಗ್ಗೆ ಒಂಚೂರು ಕಾಳಜಿ ವಹಿಸಿ ರಸ್ತೆಯನ್ನು ಸರಿಯಾಗಿ ಮಾಡಿಸಿ ರಸ್ತೆಯನ್ನು ಪೂರ್ತಿಯಾಗಿ ದುರಸ್ತಿ ಕಾರ್ಯವನ್ನು ದಯವಿಟ್ಟು ಬೇಗನೆ ಶುರು ಮಾಡಿ. ಯಾಕಂದ್ರೆ ದಿನನಿತ್ಯವಾಗಿ ಸಾವಿರಾರು ಗಾಡಿಗಳು ಹಟ್ಟಿಯಿಂದ ಗುರುಗುಂಟವರೆಗೂ, ಗುರುಗುಂಟದಿಂದ ಹಟ್ಟಿವರೆಗೂ ಕೂಡ ದಿನನಿತ್ಯ ಸಂಚಾರ ಮಾಡುತ್ತವೆ. ಇಲ್ಲಿ ರೋಡಿನ ಮೇಲೆ ಬಿಟ್ಟು ರೋಡಿನ ಹೊರಗಡೆ ಕೂಡ ಗಾಡಿ ಓಡಾಡ್ತಾ ಇರ್ತವೆ. ಅದಕ್ಕಾಗಿ ನನ್ನ ಒಂದು ರಿಕ್ವೆಸ್ಟ್ ಆಗಿದೆ, ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ದಯವಿಟ್ಟು ಬಂದ್ಬಿಟ್ಟು ಒಂದ್ಸಲ ಈ ರಸ್ತೆಯನ್ನ ವೀಕ್ಷಣೆ ಮಾಡಿ. ತಾವು ವೀಕ್ಷಣೆ ಮಾಡಿದ ಮೇಲೆ ತಮಗೂ ಗೊತ್ತಾಗುತ್ತೆ ಯಾವ ತರ ಹಾಳಾಗಿದೆ, ಯಾವ ತರ ತೊಂದರೆ ಆಗ್ತಿದೆ ಪ್ರತಿಯೊಬ್ಬರಿಗೂ ಅಂತ ನಿಮಗೂ ಗೊತ್ತಾಗುತ್ತೆ. ಆದಷ್ಟು ದಯವಿಟ್ಟು ಈ ರೀಲನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ತಿಳಿಸಿ.